ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಬದುಕು ಒಂದು ಹೋರಾಟವಾಗಿದೆ. ನಾವು ದಿನನಿತ್ಯದ ಜೀವನದಲ್ಲಿ ದುಃಖ, ನೋವು, ಅಸಹಾಯಕತೆ, ನಿರಾಶೆ, ಬಡತನ, ಸಾಲ, ಅನಾರೋಗ್ಯದ ಸಮಸ್ಯೆಗಳು, ಮನಸ್ತಾಪ, ಆಸ್ತಿಗಾಗಿ ಹೋರಾಟ, ಕ್ಷಮಿಸಲಾರದ ನೋವುಗಳು, ಮರೆಯಲಾಗದ ಘಟನೆಗಳಿಂದಾಗಿ ಕುಗ್ಗಿ ಹೋಗಿದ್ದೇವೆ. ಚಿಂತೆಯಿಂದ ತುಂಬಿದವರಾಗಿದ್ದೇವೆ. ಕುಟುಂಬಗಳಲ್ಲಿ ಸಮಾಧಾನ, ಸಂತೋಷ, ಒಗ್ಗಟ್ಟು, ಒಮ್ಮನಸ್ಸು ಇಲ್ಲದೆ ಇರುವುದರಿಂದ ನಾವು ಶಾಂತಿಯಿಂದ ಜೀವಿಸಲು ಸಾಧ್ಯವಾಗುತ್ತಿಲ್ಲ. ಕೀರ್ತನೆ 46:10 ಈ ರೀತಿಯಾಗಿ ಹೇಳುತ್ತದೆ: ಶಾಂತರಾಗಿರಿ, ತಿಳಿಯಿರಿ, ನಾನು ದೇವನೆಂದು. ನಾವು ಶಾಂತರಾದಾಗ ದೇವರ ಸ್ವರವನ್ನು ಕೇಳಲು ಸಾಧ್ಯ. ನಾವು ಶಾಂತರಾಗಬೇಕಾದರೆ ಮೊದಲು ನಾವು ದೇವರನ್ನು ಅರಿಯಬೇಕು. ಎರಡನೆಯದಾಗಿ ನಾವು ನಮ್ಮ ಸರ್ವಸ್ವವನ್ನು ದೇವರಿಗೆ ಸಮರ್ಪಿಸಬೇಕು. ಮೂರನೆಯದಾಗಿ ಅವರನ್ನು ಸಂಪೂರ್ಣವಾಗಿ ವಿಶ್ವಾಸಿಸಬೇಕು. ದೇವರು ಸರ್ವಶಕ್ತರು. ಕೀರ್ತನೆ 68:11 ಸರ್ವಾಧಿಕಾರವು ದೇವರಿಗೆ ಸೇರಿದ ಸೊತ್ತು ಎಂದು ಹೇಳುತ್ತದೆ. ಲೂಕ 1:37 ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಕೀರ್ತನೆ 103, 8, 9, 10 ದೇವರು ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆಕೆ ವರ್ತಿಸುವವನಲ್ಲ, ನಮ್ಮ ಅಪರಾಧಿಗಳಿಗೆ ತಕ್ಕಂತೆ ದಂಡನೆ ನೀಡುವವರಲ್ಲ ಎಂಬ ಅರಿವಾದಾಗ ಅವರಿಗೆ ಸರ್ವವನ್ನೂ ಸಮರ್ಪಿಸಿ ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟಾಗ ದೇವರ ಶಾಂತಿ ಸಮಾಧಾನ ನಮ್ಮನ್ನು ಆವರಿಸುತ್ತದೆ. ಆಗ ಆ ಶಾಂತತೆಯಲ್ಲಿ, ನಿಶ್ಶಬ್ದ ಪರಿಸ್ಥಿತಿಯಲ್ಲಿ ನಾವು ದೇವರ ಸ್ವರವನ್ನು ಕೇಳಲು ಸಾಧ್ಯವಾಗುತ್ತದೆ. ಯೋಬನ ಗ್ರಂಥ 42:2 ತಾವು ಎಲ್ಲ ಕಾರ್ಯಗಳನ್ನು ನಡೆಸಲು ಶಕ್ತರೆಂದು ನಾನು ಬಲ್ಲೆ, ಯಾವ ಯೋಜನೆಯೂ ನಿಮಗೆ ಅಸಾಧ್ಯವಿಲ್ಲವೆಂದು ನಾನು ಅರಿತಿರುವೆ ಎಂದು ನಿವೇದಿಸಲು ಸಾಧ್ಯ. ಪ್ರಾರ್ಥಿಸೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರ 4:4 6 ಮತ್ತು 7 ಯಾವ ವಿಷಯದಲ್ಲೂ ಚಿಂತಿಸದೆ ನಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥಿಸುವಾಗಲೆಲ್ಲ ನಮ್ಮಲ್ಲಿ ಕೃತಜ್ಞತಾಭಾವ ಇರಲಿ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವಶಾಂತಿಯು ನಮ್ಮ ಹೃನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಆಗ ನಿಜಕ್ಕೂ ನಾವು ದೇವರ ಸ್ವರವನ್ನು ಆಲಿಸಬಹುದು. ಯೋಹಾನನ ಶುಭ ಸಂದೇಶ 10:27 ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ ಎಂದು ಯೇಸು ಸ್ವಾಮಿ ಹೇಳಿದಂತೆ ದೇವರ ಸ್ವರವನ್ನು ಕೇಳಲು ನಾವೆಲ್ಲರೂ ಶಕ್ತರಾಗುತ್ತೇವೆ. ಹಲ್ಲೆಲೂಯಾ, ಆಮೆನ್.